ಇವತ್ತು ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಪ್ರಕಟ ಆಗುತ್ತೆ. 2:45 ಸುಮಾರಿಗೆ ನ್ಯಾಯಾಲಯ ಇದನ್ನು ಪ್ರಕಟಿಸುವಂಥ ಸಾಧ್ಯತೆ ಇದೆ. ಮೈಸೂರು ಜಿಲ್ಲೆ ಕೆಆರ್ ನಗರ ಮಹಿಳೆಯ ಮೇಲಿನ ಅತ್ಯಾಚಾರದ ಕೇಸ್ ಅಪರಾಧಿ ಅಂತ ತೀರ್ಪು ಕೊಟ್ಟು ಆಗಿದೆ. ನಿನ್ನೆ ದೋಷಿ ಅಂತ ತೀರ್ಪು ಕೊಟ್ಟು ಆಗಿದೆ. ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ 2:45 ಸುಮಾರಿಗೆ. ಈಗಾಗಲೇ ವಾದ ಮಂಡನೆ ಆಗಿದೆ. ಜೀವನ ಪರ್ಯಂತ ಸೆರೆವಾಸ ವಿಧಿಸಬೇಕು ಅಂತ ಜಗದೀಶ್ ವಾದ ಮಂಡಿಸಿದರು. ಜೀವನ ಪರ್ಯಂತ. ಗರಿಷ್ಠ ಶಿಕ್ಷೆ ಎಷ್ಟು, ಕನಿಷ್ಠ ಶಿಕ್ಷೆ ಎಷ್ಟು ಅಂತ ಸಾಬೀತಾಗಿದೆ. SPP BN ಜಗದೀಶ್ ವಾದ ಮಂಡಿಸ್ತಾರೆ. ಕೇವಲ ಅತ್ಯಾಚಾರ ಆಗಿದ್ದರೆ 10 ವರ್ಷದಿಂದ ಜೀವಾವಧಿ ಅಂತ ಹೇಳ್ಬೋದಾಗಿತ್ತು. ಆದರೆ ಇಲ್ಲಿ ಪದೇ ಪದೇ ಅತ್ಯಾಚಾರವಾಗಿದೆ, ಅನಾಚಾರವಾಗಿದೆ ಇಲ್ಲಿ. ಹೀಗಾಗಿ ಉಗ್ರ ಶಿಕ್ಷೆ ಆಗಬೇಕು ಅಂತ SPP BN ಜಗದೀಶ್ ವಾದ ಮಂಡಿಸಿದ್ದಾರೆ. ಬನ್ನಿ, ನಮ್ಮ ಕೋರ್ಟ್ ಪ್ರತಿನಿಧಿ, ಹಿರಿಯ ಪ್ರತಿನಿಧಿ ರಮೇಶ್ ನಮ್ಮೊಂದಿಗೆ ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಭಾಳ ಗಮನಿಸಬೇಕಾದಂಥ ಸಂಗತಿ, ವಾದ ಮಂಡನೆ ಯಾವ ರೀತಿ ಆಯಿತು ಅದನ್ನು ನಾವು ನೋಡಿದ್ದೀವಿ. ಜೊತೆಗೆ ಏನಂದರೆ 2:45 ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ. ಈ ಬೆಳಗಿಂದ ಇಲ್ಲಿ ತನಕ ಏನು ವಾದ ಮಂಡನೆ ಆಯ್ತಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಂಗೆ ವಿವರಗಳು, ಜೊತೆಗೆ ಏನು ಅಂದರೆ ಜಗದೀಶ್ ಮಂಡಿಸಿದಂಥ ಪಾಯಿಂಟ್, ಅದ್ರ ಬಗ್ಗೆ ಏನು ಹೇಳಿದ್ದೀರಿ ರಮೇಶ್? ರಂಗನಾಥ್, ಖಂಡಿತ ಇವತ್ತು 2:45 ಕೋರ್ಟ್ ತನ್ನ ಆದೇಶವನ್ನು ನೀಡಿದೆ. ಬಹಳ ವಿವರವಾದ ವಾದ ಮಂಡನೆಯನ್ನು ಎರಡು ಕಡೆ ವಕೀಲರು ಮಾಡಿದ್ದಾರೆ. ಇದರಲ್ಲಿ ಆರೋಪಿಗೆ ಅಂದ್ರೆ ಈಗಾಗಲೇ ಅಪರಾಧ ಅಂತ ಏನು ಸಾಬೀತಾಗಿದೆ ಪ್ರಜ್ವಲ್ ರೇವಣ್ಣಗೆ ಕನಿಷ್ಠ 10 ವರ್ಷಗಳಿಂದ ಗರಿಷ್ಠ ಜೀವನ ಪರ್ಯಂತ ಶಿಕ್ಷೆ ವಿಧಿಸೋದಕ್ಕೆ ಕೋರ್ಟ್ಗೆ ಅವಕಾಶ ಇದೆ. ಆದರೆ ಕೋರ್ಟ್ ಏನನ್ನ ಮಾಡುತ್ತೆ ಅನ್ನೋದು ನೋಡಬೇಕಾಗುತ್ತೆ. ಯಾಕಂದ್ರೆ ಎರಡು ಕಡೆ ವಾದ ಮಂಡನೆ ಕಡೆ. ಜೊತೆಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ ಏನು ದಂಡನೆ ವಿಧಿಸುತ್ತೆ ಅಂತೇಳಿ. ಯಾಕೆಂದ್ರೆ ಇಲ್ಲಿ ಮತ್ತೊಬ್ಬ SPP ಕೂಡ ವಾದ ಮಂಡನೆ ಮಾಡ್ತಾ ಇವರಿಗೆ ಗರಿಷ್ಠ ಮಟ್ಟದ ದಂಡನೆಯನ್ನು ಕೂಡ ವಿಧಿಸಬೇಕು. ಮತ್ತೆ ಅದರಲ್ಲಿ ಒಂದು ಭಾಗವನ್ನ, ಬಹಳ ಪ್ರಮುಖವಾದಂತಹ ಭಾಗವನ್ನ, ದೊಡ್ಡ ಒಂದು ಮೊತ್ತವನ್ನ ಸಂತ್ರಸ್ತೆ ಮಹಿಳೆಗೆ ನೀಡಬೇಕು. ಯಾಕಂದ್ರೆ ಆಕೆ ಅಸಹಾಯಕಿ ಮಹಿಳೆ, ಜೊತೆಗೆ ಕೂಲಿ ಕೆಲಸ ಮಾಡುವಂತ ಮಹಿಳೆ. ಇಂಥ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿರೋದ್ರಿಂದ, ದೌರ್ಜನ್ಯ ಎಸಗಿರೋದ್ರಿಂದ ಆಕೆಗೆ ಲೈವ್ಲಿಹುಡ್ ಕೂಡ ಕಷ್ಟ ಆಗಿದೆ, ಭವಿಷ್ಯದಲ್ಲಿ ಜೀವನೋಪಾಯ ಕೂಡ ಕಷ್ಟ ಆಗಿದೆ. ಯಾಕಂದ್ರೆ ಇದಾದ್ಮೇಲೆ ಆಕೆ ತಲೆ ಎತ್ಕೊಂಡು ತಿರುಗಾಡದಂತಾಗಿದೆ. ಯಾಕಂದ್ರೆ ಆ ವಿಡಿಯೋ ವೈರಲ್ ಆಗಿದ್ರಿಂದ ಎಲ್ಲರೂ ಕೂಡ ಇವ್ರನ್ನ ಐಡೆಂಟಿಫೈ ಮಾಡೋದ್ರಿಂದ ಇವರು ಹೊರಗಡೆ ಕೂಲಿ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಅವರಿಗೆ ಹೆಚ್ಚಿನ ಮಟ್ಟದ ಪರಿಹಾರದ ರೂಪದಲ್ಲಿ ದಂಡನೆಯನ್ನು ವಿಧಿಸಬೇಕು ಅಂತೇಳಿ ಕೂಡ ಮನವಿಯನ್ನ ಮಾಡಿದ್ದಾರೆ. ಜೊತೆಗೆ ಪ್ರಜ್ವಲ್ನ ಕೇಳಿದಾಗ ಕೋರ್ಟ್ ಶಿಕ್ಷೆ ಪ್ರಮಾಣದ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಹೇಳಿದಾಗ, ಪ್ರಜ್ವಲ್ ಒಬ್ಬ ನುರಿತ ರಾಜಕಾರಣಿ ರೀತಿಯಲ್ಲೇ ತನ್ನ ವಾದ ಮಂಡನೆಯನ್ನ ಮಾಡಿದ್ದಾನೆ. ಅದರಲ್ಲಿ ಆತ ಹೇಳೋದೇನಂತಂದ್ರೆ, ಸಂಸದನಾಗಿದ್ದ ಅವಧಿನಲ್ಲಿ ನಾನು ಬಹಳಷ್ಟು ಹೆಣ್ಮಕ್ಳಿಗೆ ಈ ರೀತಿ ಮಾಡಿದ್ದೀನಿ ಅಂತೇಳಿ ಪೊಲೀಸ್ ಆರೋಪ ಮಾಡ್ತಾ ಇದ್ದಾರೆ. ಆದ್ರೆ ನಾನು ಸಂಸದ ಆಗಿದ್ದ ಸಂದರ್ಭದಲ್ಲಿ ಯಾಕೆ ಯಾರು ಮುಂದೆ ಬರಲಿಲ್ಲ? ಮತ್ತೆ ಈ ಸಂತ್ರಸ್ತೆ ಕೂಡ ಕೆಲಸ ಮಾಡಬೇಕಾದ್ರೆ ಅವರ ಸಿಸ್ಟರ್ ಕೂಡ ಅಲ್ಲೇ ಕೆಲಸ ಮಾಡ್ತಿದ್ರು ಅಂತಿದ್ದಾರೆ. ಹಾಗಿದ್ರೆ ಸಿಸ್ಟರ್ ಹತ್ರ ಯಾಕೆ ಹೇಳಿಲ್ಲ ಆಗ್ಲೇ ಅವರು? ಹೀಗಾಗಿ ಇದೆಲ್ಲವೂ ಕೂಡ ಏನು ರಾಜಕೀಯ ಪ್ರೇರಿತ, ಮತ್ತೆ ನಾನು ರಾಜಕೀಯವಾಗಿ ಬೇಗ ಬೆಳೆದಿದ್ದೇನೆ, ನನಗೆ ಮುಳುವಾಗಿದೆ ಅನ್ನುವಂಥ ವಾದ ಮಂಡನೆಯನ್ನ ಮಾಡ್ತಾ, ತನ್ನ ಎಜುಕೇಶನ್ ಕ್ವಾಲಿಫಿಕೇಶನ್ ಬೇಕಾದ್ರೆ ಗಮನಿಸಿ, ನಾನು ಮೆರಿಟೋರಿಯಸ್ ಸ್ಟೂಡೆಂಟ್ ಇದ್ದೀನಿ, ಮತ್ತೆ ನಾನು ಅಂತ ಕೃತ್ಯಗಳನ್ನ ಮಾಡಿಲ್ಲ, ಹಾಸನನ್ನ ನಾನು ರೂಲ್ ಮಾಡಿದ್ದೆ, ಆದರೆ ಎಲ್ಲೂ ಈ ರೀತಿ ಆರೋಪಗಳು ಬಂದಿರಲಿಲ್ಲ. ಎಲೆಕ್ಷನ್ ಸಮಯದಲ್ಲೇ ಈ ರೀತಿ ವಿಡಿಯೋಗಳನ್ನ ವೈರಲ್ ಮಾಡಿ ನನ್ನ ತೇಜೋವಧೆ ಮಾಡಲಾಗಿದೆ ಅಂತೇಳಿ ಈಗ ಮನವಿ ಮಾಡಿದ್ದಾನೆ. ಕಡಿಮೆ ಶಿಕ್ಷೆ ವಿಧಿಸೋದಕ್ಕೆ ಪ್ರಜ್ವಲ್ ರೇವಣ್ಣ ಕೂಡ ಮನವಿ ಮಾಡಿದ್ದಾನೆ. ಆದರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಹಳ ಅಂದ್ರೆ ವಿಸ್ತೃತವಾದಂತಹ ವಾದ ಮಂಡನೆ ಮಾಡ್ತಾ, ಹೇಗೆಲ್ಲ ಅತ್ಯಾಚಾರ ಆಗಿದೆ, ಒಬ್ಬ ಅಸಹಾಯಕ ಮಹಿಳೆ ಮೇಲೆ ಹೇಗೆ ದೌರ್ಜನ್ಯ ಎಸಗಿದ್ದಾರೆ, ಒಂದ್ಸಲ ಅಲ್ಲ ಪದೇ ಪದೇ ಅತ್ಯಾಚಾರ ಮಾಡಿದ್ದಾರೆ. ಹೀಗಾಗಿ ಇದು ಗಂಭೀರವಾದಂತಹ ಶಿಕ್ಷೆಯನ್ನು ವಿಧಿಸಬೇಕು ಅಂತೇಳಿ SPP ಜಗದೀಶ್ ಮತ್ತೆ ಅಶೋಕ್ ನಾಯಕ್ ಇಬ್ರು ಕೂಡ ವಾದ ಮಂಡನೆಯನ್ನ ಮಾಡಿದ್ದಾರೆ. ಹೀಗಾಗಿ ಅಂತಿಮವಾಗಿ ಕೋರ್ಟ್ ಏನು ಶಿಕ್ಷೆ ಕೊಡುತ್ತೆ, ಮತ್ತೆ ಎಷ್ಟು ಮಟ್ಟಿನ ದಂಡನೆ ವಿಧಿಸುತ್ತೆ, ಮತ್ತೆ ವಿಕ್ಟಿಮ್ಗೆ ಎಷ್ಟು ಕಾಂಪನ್ಸೇಷನ್ ರೂಪದಲ್ಲಿ ಕೊಡುತ್ತೆ ಅನ್ನೋದು ಈಗಿರುವಂತಹ ಕುತೂಹಲ. 2:45 ಕೋರ್ಟ್ ಈ ಬಗ್ಗೆ ಆದೇಶವನ್ನ ಮಾಡುತ್ತೆ. ರಂಗನಾಥ್, ಎಸ್, ಧನ್ಯವಾದ ರಮೇಶ್ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಪ್ರಜ್ವಲ್ ರೇವಣ್ಣ ಕೋರ್ಟಲ್ಲಿ ಕೂತ್ಕೊಂಡು ಬಿಕ್ಕಿ ಬಿಕ್ಕಿ ಹತ್ತಿದ್ದಾನೆ. ತಂದೆ ತಾಯಿನ 6 ತಿಂಗಳಿಂದ ನೋಡಿಲ್ಲ ಅಂತ ಕೂಡ ಪ್ರಜ್ವಲ್ ಹೇಳಿರೋದು. 6 ತಿಂಗಳಿಂದ ನೋಡಿಲ್ಲ. ರಾಜಕೀಯದಲ್ಲಿ ನಾನು ಬೇಗ ಬೆಳೆದಿದ್ದೇ ಮುಳುವಾಗಿ ಹೋಯಿತು ನನಗೆ. ನಾನು ಬೇಕಿದ್ರೆ ನೋಡಿ, ನಾನು ಮೆರಿಟ್ ಸ್ಟೂಡೆಂಟ್, ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿದ್ದೀನಿ. ನ್ಯಾಯಮೂರ್ತಿಗಳು ಕೂಡ ಕೇಳ್ತಾರೆ, ಏನು ಓದಿದೆಯಾ ನೀನು ಅಂತ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಾನು ಮಾಡಿರೋದು, ನನ್ನ ರೆಕಾರ್ಡ್ ಪರಿಶೀಲಿಸಿ ಅಂತ ಕೂಡ ಆತ ಹೇಳಿರೋದು. ನಾನು ಮೆರಿಟ್ ವಿದ್ಯಾರ್ಥಿ. ನಾನು ಮಾಡಿದ ತಪ್ಪು ಅಂತಂತಂದರೆ ರಾಜಕೀಯದಲ್ಲಿ ಭಾಳ ಚಿಕ್ಕ ವಯಸ್ಸಿಗೆ ಬೆಳೆದಿದ್ದು, ಅದೇ ನನಗೆ ಮುಳುವಾಯಿತು.